ನೇಯ್ತೀರಪ್ಪ ಉಂಟದದು ಉಳಿದಿಲ್ಲ ನೀನ್ ಬಗಲಾಗಿದ್ದವ್ರು ಕೊಟ್ಟರೆ ಉಂಟ. ಯಾಕಂದ್ರೆ ಲಿಂಗ ನಿರಾಕಾರ, ಜಗಮ ಸಾಕಾರ, ಎಲ್ಲರೂ ಲಿಂಗ ಸ್ವರೂಪಿಗಳಾಗಿ ಆ ಪರಮಾತ್ಮ ಇದ್ದಾನೆ. ನನಗೆ ಹಸಿವಾಗಿದೆ ಅಂತಂದ್ರೆ ಇನ್ನೊಬ್ರಿಗೆ ಅನ್ನ ಕೊಟ್ಟರೆ ಅಲ್ಲಿ ಪರಮಾತ್ಮ ತೃಪ್ತಿ ಆಗ್ತಾನೆ. ನಾನು ಹೇಳಿದ ಮುಂಚೆನೆ ಪರಮಾತ್ಮ ನಿರಾಕಾರ ಸಾಕಾರ ರೂಪದಲ್ಲಿದ್ದಾನೆ. ಆ ನಿರಾಕಾರ ಪರಮಾತ್ಮ ನೀನ್ ಹೆಂಗ ಹೋಗಿಸ್ತೀಯ? ಸಾಕಾರ ಇದ್ದಲ್ಲಿ ಕೊಡು. ದೇವರು ಹಸಿದವರ ಮೂಲಕ ಅನ್ನವನ್ನು ಉಡ್ತಾ ಇದ್ದಾನೆ, ಬಟ್ಟೆ ಇಲ್ಲದವರ ಮೂಲಕ ಬಟ್ಟೆಯನ್ನ ತೊಡ್ತಾ ಇದ್ದಾನೆ. ನೋಡು, ನೀರು ಕೊಟ್ರೆ ನೀರನ್ನು ಕುಡಿತಾನೆ, ಅವಾಗ ಶಿವ ತೃಪ್ತಿ ಆಗ್ತಾನೆ. ಆ ಪರಮಾತ್ಮನನ್ನ ತೃಪ್ತಿಗೊಳಿಸ್ಬೇಕಂದ್ರೆ ನಾವು ದೀನರಲ್ಲಿ, ದುರ್ಬಲರಲ್ಲಿ, ಅಸಹಾಯಕರಲ್ಲಿ, ಬಡ ಮಕ್ಕಳಲ್ಲಿ ಯಾರಿಗೆ ಇರೋದಿಲ್ಲೋ ಅದನ್ನ ಹಂಚ್ಬೇಕು ನಾವು. ಹೌದಾ? ನನ್ನ ಇದ್ದದನ್ನ ಹಂಚ್ಕೊಂಡು ತಿನ್ಬೇಕು. ಅವಾಗ ಪರಮಾತ್ಮನ ಅನುಗ್ರಹ ನಮ್ಗೆ ಆಗ್ತದೆ. ಇಲ್ಲದ್ರೆ ಅದು ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ನಿನ್ನಲ್ಲಿ 2 ರೊಟ್ಟಿ ಇದ್ರು ನಿನ್ ಬಗ್ಲಾಗಿದ್ದವ್ರಿಗೆ ಅವ್ರ ಹಸಿವಾಗಿದೆ, ಒಂದು ನೀನ್ ರೊಟ್ಟಿ ಕೊಟ್ಟು ಅವ್ರಿಗೆ ಇನ್ನೊಂದು ರೊಟ್ಟಿ ಕೊಟ್ಟು ಊಟ ಕೊಟ್ಟೆ ಅಂದ್ರೆ ಅದೇ ಧರ್ಮ, ಅದೇ ದಯ.